ಸಿದ್ದರಾಮಯ್ಯ ಸರ್ಕಾರ ಇನ್ನು ಎಷ್ಟು ತಿಂಗಳ ದೀಪಾವಳಿ 2 ತಿಂಗಳ ಸರ್ ನೋಡೋಣ ತಗೋರಿ 2 ತಿಂಗಳು ಅದಲ್ಲ ಈಗ ಇಲ್ಲ ಇಲ್ಲ ಈಗ ಒಂದು ವರ್ಷನಾಗ ಎಷ್ಟು ಸರ್ತಿ ಬಿದ್ದದ ಈಗ 1 ವರ್ಷನಾಗ ಎಷ್ಟು ಸರ್ತಿ ಬಿದ್ದದ 1 ವರ್ಷನಾಗ ಎಷ್ಟು ಸರ್ತಿ ಬಿದ್ದದ ನೋಡ್ರಿ ಅವ್ರು ನಿರಂತರ ಪ್ರಯತ್ನ ಮಾಡ್ಲಕತ್ತಾರ ಶಾಸಕರಿಗೆ ಖರೀದಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ BJP ನಿರಂತರ ಪ್ರಯತ್ನ ಅದ ಅವ್ರ ಬಲಿಗಿನ ಯಾರು ಬಿಡವಲ್ರ ಸರ್ ಹೇಳ್ಯಾರಲ್ರಿ ಯಾರು ನಮ್ಮ MLA ಯಾರು ಹೇಳಿದ್ರು ಅದಕ್ಕಾಗಿ ಯಾರು ಇನ್ನ ಅವ್ರ ಬಲಿಗೆ ಬಿದ್ದಿಲ್ಲ ಬಿಡೋ ಚಾನ್ಸ್ನೂ ಇಲ್ಲ ಪ್ರಯತ್ನ ನಡೆದು 1 ವರ್ಷ ನಡೆದು ಮತ್ತು ಅವ್ರ ಸ್ಟೇಟ್ಮೆಂಟ್ ಮ್ಯಾಗ ಅರ್ಥ ಏನದು ಏನು ಜನ ಇವರಿಗೆ 112 13 ಕೊಟ್ರ ಆಗ್ಲಕ್ಕ 136 ಕೊಟ್ರ ಮತ್ತು ಅರ್ಥ ಏನದು ಸರ್ಕಾರ ಏನು ನಾಯಕದಲ್ರಿ ಭಾಳಷ್ಟು ಆಗ್ಯಾವ ಅವು ಹಾಕಂತ ಹೋಗ್ಲಕತ್ತ ಅದಕ್ಕೆ JH ಪಾಟೀಲ್ ಒಂದು ಕತೆ ಹೇಳಿದ್ರಲ್ಲ ಅದು ಅವ್ರಿಗೆ ಹೇಳ್ಬಿಡ್ರಿ ಅಷ್ಟೇ ಹಂಗೆ ಬರ್ತಾವಲ್ರಿ ಹಬ್ಬ ಬರ್ತಾವ ಹೊಸ ವರ್ಷ ಸರ್ ಸರ್ಕಾರ ಸುಭದ್ರ ಅದ ಆದರೆ BJP ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಚುನಾಯಿತರಾಗಿ ಏನು ಸರ್ಕಾರ ರಚನೆ ಮಾಡೀವಿ ಅದು ಡಿಸ್ಟೇಬಲೈಸ್ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡ್ಲಕ್ಕಂತಾರೆ ಎಲ್ಲ ಕಾಂಗ್ರೆಸ್ ಪಕ್ಷದಾಗ ಇರ್ತಕ್ಕಂಥವ್ರು ಭಾಳ ಲೂಟಿಕೋರ್ ಅಂತ ಅವ್ರು ಏನು ಏಳಿಗೆಸಿಂದ ಏನು ED ರೇಡು CBI ರೇಡ್ ಮಾಡಿಸಿದ್ರು ಅವರಿಗೆ ರೆಡ್ ಕಾರ್ಪೆಟ್ ವೆಲ್ಕಮ್ ಅವ್ರ ಪಕ್ಷದಾಗ ಮಾಡ್ಲಕ್ಕತ್ತಾರೆ ಇದರರ್ಥ BJP ಎಷ್ಟು ದುರ್ಬಲ ಅದ ಎಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ಅಂಜಾದ ಅಂಬದು ಇದಿಷ್ಟೇ ತಿಳ್ತಾರೆ ಸಾಕು ಯಾಕೆ ಇಳಿತಾರೆ ಅವರು ಅದಕ್ಕಾಗಿ ಕಾಂಗ್ರೆಸ್ 10 ಸಚಿವರು CM ಅಂತ ಹೇಳಿದ್ರು ಇಲ್ಲ ಸರ್ ಎಲ್ಲ 136 ಮಂದಿದ ಕೆಪಾಸಿಟಿ ಅದ ನಿನ್ನೆ ಹೇಳಿವಲ್ಲ 136 ಮಂದಿದ ಕೆಪಾಸಿಟಿ ಅದ ಆಗ್ತಕ್ಕಂಥ CM ಒಂದೇ ಅದ ಅದು ಹೈಕಮಾಂಡ್ ಮಾಡ್ತಕ್ಕಂಥದ್ದು ಈ